ಅಹೋಂಬಾವಿಯಲ್ಲಿ ನಡೆದಂಥ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಈಗ ಮಾತನಾಡಲು ಬಳ್ಳಾರಿ ನಗರ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು ಇರುವಂಥದ್ದು. ಅವ್ರನ್ನೂ ಕೂಡ ಈಗ ನೇರವಾಗಿ ಮಾತಾಡ್ತಾನೆ. ಸರ್, ಗಲಾಟೆ ಏನಿದು ಸರ್? ಇಷ್ಟೊಂದು ವಿಕೋಪಕ್ಕೆ ಹೋಗಿದೆ, ಏನಾಗಿದೆ ಸರ್? ಇಲ್ಲ, ಹೇಳ್ತಿದ್ದೀನಲ್ಲ, ಜನವರಿ 3ಕ್ಕೆ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮವನ್ನು ಕೆಡಿಸ್ಬೇಕಂತೇಳಿ ದುರುದ್ದೇಶದಿಂದ ಜನಾರ್ದನ್ ರೆಡ್ಡಿ ಅವರು ಅವ್ರ ಸಹೋದರಾದಂಥ ಸೋಮಶೇಖರ್ ರೆಡ್ಡಿ ಅವರು ಈ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾರೆ. ಇವತ್ತು ಇಡೀ ಬಳ್ಳಾರಿ ಜನತೆ ಸುಖ ಶಾಂತಿಯನ್ನು ಕೆಡಿಸ್ಬೇಕು. ಏನು ಇವತ್ತು 2.5 ವರ್ಷದಿಂದ ಬಳ್ಳಾರಿ ಶಾಂತಿಯುತವಾಗಿತ್ತು, ಆ ಬಳ್ಳಾರಿ ಶಾಂತಿಯುತವಾಗಿ ಇರಬಾರ್ದು ಅಂತೇಳಿ ಇವರು ಉದ್ದೇಶದಿಂದ ಮಾಡಿದ್ದಾರೆ. ಈಗ ಘಟನೆಯಲ್ಲಿ ಕೆಲವೊಂದಿಷ್ಟು ಜನ ಗಾಯ ಆಗಿದೆ ಅನ್ನುವಂಥದ್ದು, ಒಬ್ಬ ಸಾವಾಗಿದೆ ಅನ್ನುವಂಥ ನೀವು ಕೂಡ ಹೇಳ್ತಾ ಇದ್ರಿ. ಯಾರು ಸರ್ ಆ ವ್ಯಕ್ತಿ, ಹೆಂಗಾಗಿತ್ತು ಅಂತ? ನೋಡಿ, ರಾಜಶೇಖರನ ಹುಡುಗನಿಗೆ ಇವತ್ತು ಇವರೇ ಮರ್ಡರ್ ಆಗೋಕ್ಕೆ ಕಾರಣ ಆಗಿದ್ದಾರೆ. ಒಂದು ನಿಮಿಷ ಇರಪ್ಪ. ರಾಜಶೇಖರನ ಹುಡುಗನಿಗೆ ಇವರೇ ಇವತ್ತು ಡೀಟೇಲ್ಸ್ ತೊಗೊಂಡು ನಿಮ್ಗೆ ಹೇಳ್ತೀನಿ. ಮರ್ಡರ್ ಮಾಡೋಕ್ಕೆ ಇವರೇ ಕಾರಣ ಆಗಿದ್ದಾರೆ, ಸಾವಾಗಿದೆ. ಆ ಹುಡುಗ ತೀರ್ಕೊಂಡು ಹೋಗಿದ್ದಾನೆ. ಆ ಹುಡುಗ ಇವತ್ತೇನು ತೀರ್ಕೊಂಡು ಹೋಗಿದ್ದಾನೆ, ಆ ಹುಡುಗಗೆ ನ್ಯಾಯ ಸಿಗಬೇಕು, ಅವ್ರು ಅರೆಸ್ಟ್ ಆಗ್ಬೇಕಂತ ನಮ್ಮ ಆಗ್ರಹ ಇದೆ. ಸರ್, ಈಗ ಏರ್ ಫೈರಿಂಗ್ ಮಾಡಿದ್ರು, ಹಾಗಾಗಿ ಗಲಾಟೆ ವಿಪೋಕ ಹೋಯ್ತು ಅನ್ನೋದು ಅವರು ಹೇಳ್ತಾರೆ. ಸರ್, ನೋಡಿ, ಅವನು ಸುಳ್ಳು 100 ಹೇಳ್ತಾನೆ. ಸಾಯಂಕಾಲ ಹೊತ್ತು ಇಲ್ಲಿ ಏನೋ ಸಣ್ಣದಾಗಿ ಹುಡುಗರು ಯಾರೋ ಬೇರೆಯವರು ಒಂದು ಯಾವುದೋ ಬ್ಯಾನರ್ ಏನೋ ಹಾಕ್ಕೊಂಡಿದ್ರೆ ಅಂಥದ್ದೇನೋ ಅವ್ರಿಗೆ ಅಬ್ಜೆಕ್ಷನ್ ಇದ್ರೆ ನನಗೆ ಹೇಳ್ಬೋದಾಗಿತ್ತು, ಈ ಥರ ಇದೆ ನೋಡಪ್ಪ, ಸ್ವಲ್ಪ ತೆಗೆಸಂದು ನಾನು ಕಾರ್ಪೊರೇಷನ್ ಅವ್ರಿಗೆ ಹೇಳಿ ತೆಗೆಸ್ತಿದ್ದೆ. ಅದನ್ನು ತೆಗೆಸಿ ಆ ಹುಡುಗರನ್ನೇನೋ ಮಾತಾಡಿ ಅವರೇ ಒಂದು 65 ವಯಸ್ಸಿದ್ದ ಅವರೇ ರೋಡಿಗೆ ಬರೋ ಅಂಥ ಅವಶ್ಯಕತೆ ಇದ್ದಿಲ್ಲ. ಯಾರೋ ಆಫೀಸರ್ಗಳಿಗೋ ನಮಗೂ ಒಂದು ಮಾತನ್ನು ತಿಳಿಸಿದ್ರೆ ಆಗ್ತಿತ್ತು. ಅವರೇ ಬಂದು ಜನರನ್ನ ಹಾಕ್ಕೊಂಡು ಆ ಹುಡುಗರ ಮೇಲೆ ಕಲ್ಲು ಹಾಕಿದ್ಕೋಸ್ಕರ ಆ ಹುಡುಗರಿಗೇನೋ ಒಂದು ಏಟು ಬಿದ್ದಿದೆ, ಒಂದು ಕಾನ್ಸ್ಟೇಬಲ್ಗೆ ಏಟು ಬಿದ್ದು ಮತ್ತು ಆ ಹುಡುಗರಿಗೆ ಪಕ್ಕ ಇದ್ದವ್ರಿಗೆ ತಗಲಿದ ತಕ್ಷಣ ಅವ್ರ ಸೆಲ್ಫ್ ಡಿಫೆನ್ಸ್ಗೆ ಅವ್ರ ಪಕ್ಕಿಗಿದ್ದಂಥ ಗನ್ಮ್ಯಾನ್ಗಳು ಶೂಟ್ ಮಾಡಿದ್ದಾರೆ, ಏರ್ ಫೈರ್ ಮಾಡಿದ್ದಾರೆ. ಯಾಕಂದರೆ ಅವ್ರ ಸೆಲ್ಫ್ ಡಿಫೆನ್ಸ್ ಅವ್ರು ನೋಡ್ಕೊಂಡಿದ್ದಾರೆ ಅಷ್ಟೇ. ಅದಾದಮೇಲೆ ಏನಾಗಿದೆ, ಮತ್ತು ಈ ಥರ ಶಾಂತಿಯುತವಾಗಿ ಇರಲ್ಲ ನಾವು ಹೋಗ್ಬೇಕಂತಂದಾಗ ನಮ್ಮ ಹುಡುಗರೆಲ್ಲ ಒಂದು 5,000 ಜನ ಸೇರ್ಕೊಂಡು ನಾವು ಇಲ್ಲಿ ಬಂದಾಗ ಇದೆಲ್ಲ ಕಾರ್ಯಕ್ರಮಗಳಾಗಿ ನಮ್ಮ ಹುಡುಗರ ಮೇಲೆ ಒಂದು ಅಟ್ಯಾಕ್ ಆಗಿ ಅವ್ನು ಮರ್ಡರ್ ಆಗಿದ್ದಾನೆ. ಯಾವ ಉದ್ದೇಶಕ್ಕೆ ಸರ್ ಈ ಥರ ಘಟನೆಗಳು ಬಳ್ಳಾರಿ ಯಾವಾಗ ಮರುಕಳಿಸಿಲ್ಲ? ಇವತ್ತು ಬಳ್ಳಾರಿ ಶಾಂತಿಯುತವಾಗಿ ಇರಬಾರ್ದು ಅನ್ನೋದು ಒಂದು ಉದ್ದೇಶ. ಆ ಉದ್ದೇಶದಲ್ಲೇ ಇವತ್ತು ಇದನ್ನು ಮಾಡಿದ್ದಾನೆ. ವಾಲ್ಮೀಕಿ ಅಜ್ಜಂದು ಕಾರ್ಯಕ್ರಮ ಆಗಬಾರ್ದು, ಅದಕ್ಕೆ ಏನೇನು ಒಂದು ತಿಂಗಳಿಂದ ಪ್ರಯತ್ನ ಮಾಡಿದಾರೋ ಎಲ್ಲ ಮಾಡಿದ್ದಾರೆ. ಆದರೆ ಇವತ್ತು ಅಜ್ಜನ ಕಾರ್ಯಕ್ರಮ ಆಗಬಾರ್ದು ಅನ್ನೋದು ಅವ್ರದ್ದು. ಸರ್, ಈಗ ಕೊನೆದಾಗ ಈಗ ಭಾಳ ಜನ ಬೆಂಬಲಿಗರು ಎರಡೂ ಕಡೆ ಡೊಣ್ಣೆಗಳನ್ನು ಹಿಡಿದಾಡ್ತಾ ಇದ್ದಾರೆ, ಕಲ್ಲುಗಳು ತೂರಾಟ ಆಗ್ತಾ ಇದ್ದಾವೆ. ಸರ್, ಈ ಬಗ್ಗೆ ನೀವೇನಾದರೂ ದೂರು ಕೊಡ್ತಾ ಇರಾ? ಹೇಗೆ ನೋಡಿ, ನಾನು ಎಷ್ಟು ನನ್ನ ಕೈಯಲ್ಲಾಗುತ್ತೋ ಎಲ್ಲರನ್ನೂ ನಾನು ಕಂಟ್ರೋಲ್ ಮಾಡಿದ್ದೀನಿ. ನಾನೇನನ್ನು ಕಂಟ್ರೋಲ್ ತಪ್ಪಿದ್ರೆ ಇವತ್ತು ಬಳ್ಳಾರಿ ಏನಾಗ್ತಿತ್ತು ಅನ್ನೋದು ನಿಮಗೆ ಗೊತ್ತಿದೆ. ನಾನು ಎಲ್ಲಿ ಕಂಟ್ರೋಲ್ ತಪ್ಪಲಿಲ್ಲ. ಯಾಕಂದರೆ ಒಂದು 65 ವಯಸ್ಸಿದ್ದವನಿಗೆ ಕೂಡ ಇಂಥ ನೀಚ ಬುದ್ಧಿದ್ರು ನಾವು ಓದ್ಕೊಂಡಿದ್ದಂಥವ್ರು ಇಂಥ ಕೆಲಸಕ್ಕೆ ಕೈ ಆಗಬಾರ್ದು ಅಂತೇಳಿ ಎಲ್ಲರನ್ನ ಕಂಟ್ರೋಲ್ ಮಾಡ್ಕೊಂಡು ಎಲ್ಲರನ್ನ ಇಷ್ಟುವರೆಗೆ ತೊಗೊಂಬಂದಿದ್ದೀನಿ. ಆದರೆ ಇನ್ನು ಇವ್ರನ್ನ ಅರೆಸ್ಟ್ ಆಗಿಲ್ಲ ಅಂದರೆ ಯಾವ ರೀತಿಯಲ್ಲಿ ಇದು ಟರ್ನ್ ಆಗುತ್ತೋ ಹೇಳಕ್ಕೆ ಬರೋದಿಲ್ಲ. ಅಂದರೆ ಸರ್, ಈಗ ಇವು ಯಾರ್ಯಾರ ಮೇಲೆ ಕೇಸ್ ಮಾಡ್ತೀರಿ ಸರ್? ಈಗ ನಾವು ಜನಾರ್ದನ್ ರೆಡ್ಡಿ ಮತ್ತು ಸೋಮಶೇಖರ್ ರೆಡ್ಡಿ ಮತ್ತು ಅವ್ರ ಜೊತೆಗಿದ್ದವರಿಗೆಲ್ಲ ಡೀಟೇಲ್ಸು ವೀಡಿಯೋಸ್ ತೊಗೊಂಡು ಅವ್ರ ಮೇಲೆಲ್ಲ ಕೇಸ್ ಮಾಡ್ತೀವಿ. ಈಗ ಬಳ್ಳಾರಿಯಲ್ಲಿ ಸರ್ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಬರ್ತಾ ಇದ್ದಾರೆ, ಏರ್ ಫೈರಿಂಗ್ ಮಾಡ್ತಾ ಇದ್ದಾರೆ, ಡಿಯರ್ ಗ್ಯಾಸ್ ಆಗ್ತಾ ಇದ್ದಾರೆ, ಆದರೂ ಕೂಡ ಕಂಟ್ರೋಲ್ ಆಗ್ತಾ ಇಲ್ಲ. ಎರಡೂ ಕಡೆ ಗುಂಪಿನಿಂದ ಓಡಾಡ್ತಾ ಇದ್ದಾರೆ. ಸರ್, ಇದ್ರ ಬಗ್ಗೆ ಏನಾದರೂ ಕ್ರಮ ವಹಿಸ್ತಾರೆ ಸರ್? ಈಗ ಇಲ್ಲಪ್ಪ, ನನ್ನ ಜವಾಬ್ದಾರಿ ಏನಿದೆ ನಾನು ಮಾಡ್ತಿದ್ದೀನಿ. ಶಾಸಕನಾಗಿ ಬಳ್ಳಾರಿ ಇವತ್ತು ಜನವರಿ 1 ಇದೆ, ಜನ ಎಲ್ಲ ಶಾಂತಿಯುತವಾಗಿ ಇರಬೇಕು ಅಂತೇಳಿ ನಾನು ಬಯಸ್ಕೊಂಡು ಇವತ್ತು ನಾನು ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನ ಮಾಡ್ತಿದ್ದೀನಿ. ಪೊಲೀಸರನ್ನ ಅವ್ರ ಮೇಲೆ ಕ್ರಮವನ್ನು ತಗೊಂಡ್ರೆ ಎಲ್ಲ ಶಾಂತಿಯುತವಾಗಿ ಆಗುತ್ತೆ. ಒಂದು ವೇಳೆ ಏನಾದರೂ ಎರಡು ಕಡೆ ಹಿಂಗೆ ಹೋದರೆ ಹಿಂಗೆ ಆಗುತ್ತೆ ಸರ್? ಏನು ಅಂತ ಅದಕ್ಕೆ ನಾವು ಕೈ ಹಾಕಲ್ಲ ಅಂತ ಹೇಳ್ತಿದ್ದೀವಲ್ಲ. ಬಳ್ಳಾರಿ ಶಾಸಕನಾಗಿ ಬಳ್ಳಾರಿನ ಕಾಪಾಡೋದು, ಬಳ್ಳಾರಿ ಶಾಂತಿನ ಕಾಪಾಡೋದು ನನ್ನ ಜವಾಬ್ದಾರಿ. ಇದು ವಾಲ್ಮೀಕಿ ಸರ್ಕಲ್ ವಿಚಾರವಾಗಿಯೇ ಬಂತ ಸರ್? ಹೆಂಗೆ ಇದು ವಾಲ್ಮೀಕಿ ಅಜ್ಜನ ವಾಲ್ಮೀಕಿ ಅಜ್ಜನ ಏನು ಪುತ್ತಲಿ ಅನಾವರಣ ಆಗಬಾರ್ದು ಅನ್ನೋದೇ ಅವ್ರಿಗೊಂದು ಇದು, ಅದರಿಂದನೇ ಇದು ಮಾಡಿದ್ದಾರೆ. ಈಗ ಬಳ್ಳಾರಿ ಜನರು ಈಗ ಸಾಕಷ್ಟು ಈ ಒಂದು ಘಟನೆಯಿಂದ ಗೊಂದಲದಲ್ಲಿದ್ದಾರೆ. ಏನು ಗೊಂದಲ ಇಲ್ಲ, ನಾವೆಲ್ಲ ನೋಡ್ಕೊತೀವಿ. ಇದಿಷ್ಟು ಶಾಸಕ ನಾರಾ ಭರತ್ ರೆಡ್ಡಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದೇಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.